ಸೊ ಇಲ್ಲಿ ಸರಳ ಬಡ್ಡಿ ಮೇಲೆ ಒಂದು ಕ್ವಶನ್ ಇದೆ. ಆ ಕ್ವಶನ್ ಏನಂತಂದರೆ, ಇಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ 6,000 ರೂಪಾಯಿಗಳು ವಾರ್ಷಿಕವಾಗಿ, ಅದಕ್ಕೆ ಬಡ್ಡಿ ದರ 4% ಇದೆ, 2 ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಅಂದರೆ ಅಸಲು ಕೊಟ್ಟಿದ್ದಾರೆ 6,000 ರೂಪಾಯಿಗಳು, ಆಯಿತಾ. ನೆಕ್ಸ್ಟು ಅದಕ್ಕೆ ರೇಟ್ ಕೂಡ ಕೊಟ್ಟಿದ್ದಾರೆ, ಅಂದರೆ ಬಡ್ಡಿ ಎಷ್ಟು ಪರ್ಸೆಂಟ್ ಅಂತಂದರೆ 4%. ಅಂದರೆ 6,000 ರೂಪಾಯಿಗೆ 4% ಹಂಗೆ ಎಷ್ಟು ಟೈಮ್ ಎಷ್ಟು ಕೊಟ್ಟಿದ್ದಾರೆ, 2 ವರ್ಷ ಕೊಟ್ಟಾರೆ. ಓಕೆ, ಅಂದರೆ ಟೈಮ್ ಅವಧಿ ಎಷ್ಟು ಕೊಟ್ಟಾರೆ, 2 ವರ್ಷ. ಸೊ ಇಲ್ಲಿ ನಮಗೇನು ಸಿಕ್ತು, ಪಿ ಸಿಕ್ತು, ಆರ್ ಸಿಕ್ತು ಮತ್ತು ಟಿ ಸಿಕ್ತು. ಸೊ ಈಗ ನಾವೇನು ಕಂಡುಹಿಡಬೇಕು, ಸರಳ ಬಡ್ಡಿಯನ್ನು ಕಂಡುಹಿಡಬೇಕು, ಆಯಿತಾ. ಅಂದರೆ ಸಿಂಪಲ್ ಇಂಟ್ರೆಸ್ಟ್, ಸರಳ ಬಡ್ಡಿ. ಇದರ ಸೂತ್ರ, ಇದರ ಫಾರ್ಮುಲಾ ಏನಿದೆ ಅಂತಂದರೆ PTR ಡಿವೈಡೆಡ್ ಬೈ 100. ಸೊ ಫಾರ್ಮುಲಾ ಏನು, PTR ಡಿವೈಡೆಡ್ ಬೈ 100. ಸೊ ಈ ಫಾರ್ಮುಲಾ ಸಿಕ್ತು. ಸೊ ನಮಗೀಗ ಪಿ ಇದೆ, ಟಿ ಇದೆ, ಆರ್ ಇದೆ. ಸೊ ಈಗ ನಾವೇನು ಕಂಡುಹಿಡಬೇಕು, SI ಅಂದರೆ ಸಿಂಪಲ್ ಇಂಟ್ರೆಸ್ಟ್, ಸರಳ ಬಡ್ಡಿಯನ್ನು ಕಂಡುಹಿಡಬೇಕು. SI ಈಸ್ ಈಕ್ವಲ್ ಟು ಪಿ ಎಷ್ಟಿದೆ, 6,000 ಮತ್ತು ಟಿ ಎಷ್ಟಿದೆ, 2 ಇಂಟು ಆರ್ ರೇಟ್ ಎಷ್ಟಿದೆ, 4%. ಓಕೆ, ಡಿವೈಡೆಡ್ ಬೈ 100. ಸೊ ಈಗ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮೇಲಿನ 2 0, ಕೆಳಗಿನ 2 0 ಎಲ್ಲ ಕ್ಯಾನ್ಸಲ್ ಮಾಡ್ತೀವಿ. ಸೊ ಈಗ 6 ಇಂಟು 2 ಎಷ್ಟಾಗುತ್ತೆ, 12 ಆಗುತ್ತೆ. 12 ಇಂಟು 4 48, 12 4 48. ಆ 0ಗೆ 0 ಹಚ್ತೀವಿ, ಅಂದರೆ 480 ಆಯಿತು. ಸೊ ಈಗೇನು ಸಿಕ್ತು, ಬಡ್ಡಿ ಸಿಕ್ತು, ಅಂದರೆ 480 ಬಡ್ಡಿ ಸಿಕ್ತು. ಸೊ ಈಗ ಸರಳ ಬಡ್ಡಿ ಅಂತಂದ್ರೇನು, 6,000 ರೂಪಾಯಿ ನಮ್ಗೆ ಕೊಟ್ಟಾರೆ, ಹೌದಾ, ಸಾಲವಾಗಿ ಕೊಟ್ಟಾರೆ. ಅದು 4% ಬಡ್ಡಿ ಹಂಗೆ 2 ವರ್ಷಕ್ಕೆ ಕೊಟ್ಟಾರೆ ಅಂತಂದರೆ 2 ವರ್ಷ ಆದಮೇಲೆ ನಮ್ಗೆ ಎಷ್ಟು, ನಾವು ಅವ್ರಿಗೆ 6,000 ಮೇಲೆ ಎಷ್ಟು ಬಡ್ಡಿ ಹಾಕಿ ಕೊಡಬೇಕು ಅನ್ನೋದನ್ನು ಇಲ್ಲಿ ಕಂಡುಹಿಡಿಯೋದಿತ್ತು. ಅಂದರೆ ಅದೇ ಸರಳ ಬಡ್ಡಿ ಆಗಿತ್ತು. ಸೊ 2 ವರ್ಷ ಆದಮೇಲೆ 6,000 ರೂಪಾಯಿಗೆ ಎಷ್ಟಾಗುತ್ತೆ, 480 ರೂಪಾಯಿ ಬಡ್ಡಿ ಆಗುತ್ತೆ. ಸೊ ಈಗ 2 ವರ್ಷ ಆದಮೇಲೆ ನಾವು ಅಸಲು ಪ್ಲಸ್ ಸರಳ ಬಡ್ಡಿ ಸೇರಿ ಅಮೌಂಟನ್ನು ಕೊಡಬೇಕಾಗುತ್ತೆ. ಅಂದರೆ ಮೊತ್ತ ಈಸ್ ಈಕ್ವಲ್ ಟು 6,000 ಪ್ಲಸ್ 480, ಎರಡನ್ನ ಸೇರಿ ಅವ್ರಿಗೆ ಅಮೌಂಟನ್ನು ಕೊಡಬೇಕಾಗುತ್ತೆ. ಎಷ್ಟಾಗುತ್ತೆ, 6,480 ರೂಪಾಯಿ ನಾವು 2 ವರ್ಷ ಆದಮೇಲೆ ಅವ್ರಿಗೆ ಕೊಡುವಂಥ ಸಾಲವಾಗಿರುತ್ತೆ.